ವೈಯಕ್ತಿಕ ಶೈಲಿಯನ್ನು ಅಭಿವೃದ್ಧಿಪಡಿಸುವುದು ಕೇವಲ ತಮ್ಮನ್ನು ತಾವು ವ್ಯಕ್ತಪಡಿಸಿಕೊಳ್ಳುವುದಲ್ಲ, ಬದಲಾಗಿ ಚಿಕಿತ್ಸಕವೂ ಆಗಿರಬಹುದು. ಗುರುತು, ಆಘಾತ ಅಥವಾ ಸಾಮಾಜಿಕ ಆತಂಕದ ಸಟಲಿನ ಸಮಸ್ಯೆಗಳೊಂದಿಗೆ ಹೊರಡುವ ಜನರಿಗೆ ಶೈಲಿಯು ತಮ್ಮ ಇಮೆಯನ್ನು ಸೃಷ್ಟಿಸುವಲ್ಲಿ ಸಹಾಯಕ ಸಾಧನವಾಗಬಹುದು. ತಮ್ಮನ್ನು ಹೇಗೆ ಪ್ರಸ್ತುತಪಡಿಸಬೇಕು ಎಂಬುದನ್ನು ಆಯ್ಕೆ ಮಾಡುವುದು ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಬಹುದಾದ ಜೀವನದ ಕೆಲವೇ ಕ್ಷೇತ್ರಗಳಲ್ಲಿ ಒಂದಾಗಿರಬಹುದು. ತಮ್ಮ ಆಂತರಿಕ ಮೌಲ್ಯಗಳಿಗೆ ಅನುಗುಣವಾಗಿ ನಿರಂತರವಾಗಿ ದ್ಯಢವಾಗಿ ಉಡುಗೆ ತೊಡುವ ವ್ಯಕ್ತಿಗಳು ತಮ್ಮ ಆಂತರಿಕ ಮತ್ತು ಬಾಹ್ಯ ಆತ್ಮಗಳ ನಡುವೆ ಹೆಚ್ಚಿನ ಹೊಂದಾಣಿಕೆಯನ್ನು ಅನುಭವಿಸುತ್ತಾರೆ. ಇದರ ಪರಿಣಾಮವಾಗಿ ಕಡಿಮೆ ಒತ್ತಡ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ವೈಯಕ್ತಿಕ ಶೈಲಿಯು ಕೇವಲ ಅಭಿರುಚಿ ಅಥವಾ ಆದ್ಯತೆಗಿಂತ ಹೆಚ್ಚಿನದಾಗಿದೆ. ಇದು ವ್ಯಕ್ತಿ ಯಾರೆಂಬುದರ ಪ್ರತಿಬಿಂಬವಾಗಿದೆ. ವ್ಯಕ್ತಿತ್ವವನ್ನು ಬ್ಯಾಟಜ್ ಜೋಡಿಸುವುದು ಸ್ವಯಂ ಒಗ್ಗಟ್ಟಿನ ಮತ್ತು ಆತ್ಮವಿಶ್ವಾಸದ ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ. ಜನರು ತಮ್ಮಲ್ಲಿ ದ್ಯಢತೆಯ ಭಾವನೆಯನ್ನು ಉಂಟುಮಾಡುವುದನ್ನು ಕಂಡುಕೊಂಡಾಗ ಹೆಚ್ಚಿನ ಮಾನಸಿಕ ವಿಶ್ವಾಸ ಕಂಡುಬರುತ್ತದೆ. ಫ್ಯಾಷನ್ ಮಾನಸಿಕ ಆಧಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಒಬ್ಬರ ಮೂಲೆಗಳು ಮತ್ತು ಅಭಿರುಚಿಗಳ ಪ್ರಾತಿನಿಧ್ಯ. ವ್ಯಕ್ತಿಗಳು ತಮ್ಮ ಸೌಂದರ್ಯ ಮತ್ತು ಶೈಲಿಯನ್ನು ರಚಿಸಿದಾಗ ಅವರು ಅದರ ಮೇಲೆ ಮಾಲೀಕತ್ವದ ಪ್ರಜ್ಞೆಯನ್ನು ಹೊಂದಿರುತ್ತಾರೆ. ಮಾಲೀಕತ್ವದ ಪ್ರಜ್ಞೆಯು ವ್ಯಕ್ತಿಗಳು ಸಾಮಾಜಿಕ ಪರಿಸರಗಳಿಂದ ಪ್ರಭಾವಿತರಾಗುವ ಸಾಧ್ಯತೆ ಕಡಿಮೆ ಮಾಡುತ್ತದೆ ಮತ್ತು ಸಾಮಾಜಿಕ ಒತ್ತಡಗಳಿಗೆ ಬಲಿಯಾಗುವ ಸಾಧ್ಯತೆ ಕಡಿಮೆ. ಇದರಿಂದಾಗಿ ವ್ಯಕ್ತಿಗಳು ಸಾರ್ವಜನಿಕ ಮತ್ತು ಖಾಸಗಿ ಸೆಟ್ಟಿಂಗ್ಗಳಲ್ಲಿ ಸಬಲರಾಗುವ ಸಾಧ್ಯತೆ ಹೆಚ್ಚಿಸಿಯು. ಶೈಲಿಯು ಏಜೆನ್ಸಿಯ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ. ವ್ಯಕ್ತಿಗಳಿಗೆ ಕಿಕ್ಕಿರಿದ ಮತ್ತು ಅತಿ ವಿಮರ್ಶಾತ್ಮಕ ಜಗತ್ತಿನಲ್ಲಿ ಡಿಹೆಚ್ವನೆಯನ್ನು ಅನುಮತಿಸುತ್ತದೆ. ವೈಯಕ್ತಿಕ ಶೈಲಿಯು ವ್ಯತ್ಯಾಸದ ಬಗೆಗಿದೆ. ಬದಲಾಗುತ್ತಿರುವ ಫ್ಯಾಷನ್ ಮಾನದಂಡಗಳೊಂದಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುವ ಬದಲು ತಮ್ಮದೇ ಶೈಲಿಯನ್ನು ಅಳವಡಿಸಿಕೊಳ್ಳುವ ವ್ಯಕ್ತಿಗಳು ಏಕರೂಪವಾಗಿರಲು ಒತ್ತಡವನ್ನು ವಿರೋಧಿಸಬಹುದು. ಬದಲಿಗೆ ಬಟ್ಟೆ ಮತ್ತು ಸಿಲುಯೆಟ್ ಮೂಲಕ ತಮ್ಮ ಗುರುತನ್ನು ಪ್ರತಿಪಾದಿಸಬಹುದು. ವೈಯಕ್ತಿಕ ಶೈಲಿಯು ರಕ್ಷಕವಾದ ಮತ್ತು ಕನ್ನಡಿಯಾಗಿದೆ. ಆಂತರಿಕ ಸತ್ಯವನ್ನು ಪ್ರತಿಬಿಂಬಿಸುವಾಗ ಬಾಹ್ಯ ಒತ್ತಡಗಳ ವಿರುದ್ಧ ರಕ್ಷಿಸುವುದು. ಸಿಟ್ರಂಡ ಸ್ಥಿರತೆಯು ಬಲವಾದ ಆತ್ಮವಿಶ್ವಾಸ ಮತ್ತು ಸೇರಿದ ಭಾವನೆಗೆ ಕಾರಣವಾಗುತ್ತದೆ. ಜೊತೆಗೆ ಜೀವನದ ಎಲ್ಲ ಅಂಶಗಳಲ್ಲಿ ವಿಶ್ವಾಸಕ್ಕೆ ಕಾರಣವಾಗುತ್ತದೆ. ಸಾರ್ವಜನಿಕ ಗ್ರಹಿಕೆ ಕೆಲವೊಮ್ಮೆ HECCU ಸೂಚ್ಯ ಮತ್ತು ತೀವ್ರತ ಸಂಕೇತಗಳಿಂದ ನಿರ್ದೇಶಿಸಲ್ಪಡುತ್ತದೆ. ಬಟ್ಟೆಗಳು ಬಲವಾದವು. ನಗರಗಳಲ್ಲಿ ಮತ್ತು ಕೆಲಸದಲ್ಲಿರುವ ಜನರು ಶೈಲಿಯ ಆಧಾರದ ಮೇಲೆ ಇತರರ ಬ್ಯಾಗ್ ನಿರಂತರವಾಗಿ ಊಹೆಗಳನ್ನು ಮಾಡುತ್ತಾರೆ. ಸಾಮಾನ್ಯ ನೈರ್ಮಲ್ಯ, ಶಕ್ತಿ ಮತ್ತು ಸಭ್ಯತೆಯ ಬ್ಯಾಗ್ ಊಹೆಗಳು. ದ್ಯಢೀಕರಣವನ್ನು ಸ್ವೀಕರಿಸದಿದ್ದಾಗ ದ್ಯಢೀಕರಣಕ್ಕಾಗಿ ಫ್ಯಾಷನ್ ಅವಲಂಬನೆಯು ಕಡಿಮೆ ಸ್ವಾಭಿಮಾನಕ್ಕೆ ಕಾರಣವಾಗಬಹುದು.